ಹಾಯ್ ಎವ್ರಿವನ್, ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ಸೊ ಇವತ್ತಿನ ಒಂದು ಈ ವಿಡಿಯೋದಲ್ಲಿ ನೀವೇ ಎಕ್ಸೆಲ್ನ ಯೂಸ್ ಮಾಡಿ ಕ್ಯಾಲ್ಕುಲೇಟರ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ, ಮೊಬೈಲ್ ಕ್ಯಾಲ್ಕುಲೇಟರ್ ಇರುತ್ತೆ, ನಿಮ್ಮ ಎಲ್ಲರ ಮೊಬೈಲ್ ಕ್ಯಾಲ್ಕುಲೇಟರ್ ಇರುತ್ತೆ. ಸೊ ಅದು ಆಪ್ರೇಷನ್ ಮಾಡೋದು ನಿಮಗೆ ಗೊತ್ತಿದೆ. ಸಪೋಸ್ ಇಫ್ ಐ ವಾಂಟ್ ಟು ಆ್ಯಡ್ ಟು ನಂಬರ್ಸ್ 7 + 8 15 ಬರುತ್ತೆ. ಅದೇ ರೀತಿ 8 - 10 ಅಂತ ಹೇಳಿ -2 ಬರುತ್ತೆ. ಇಫ್ ಯು ವಾಂಟ್ ಟು ಮಲ್ಟಿಪ್ಲೈ 2 × 8 = 16 ಈ ಥರ ತೋರಿಸ್ತಿರುತ್ತೆ. ಅಂದರೆ ಎರಡು ನಂಬರ್ ತಗೊಂಡು ಆ್ಯಡ್ ಮಾಡ್ಬೋದು, ಮಲ್ಟಿಪ್ಲೈ ಮಾಡ್ಬೋದು. ಸೊ ಈ ರೀತಿ ಎಲ್ಲ ಮಾಡ್ತಾ ಇರ್ತೀರ, ಹೌದಲ್ವಾ? ಇವಾಗ ಸಪೋಸ್ ನಾನು ಎರಡು ನಂಬರ್ ಕೊಟ್ಟರೆ ಸಾಕು, ಎರಡು ನಂಬರ್ ಕೊಡ್ತೀನಿ. ಅದೇನೇ ಅಡಿಷನ್ನು, ಮಲ್ಟಿಪ್ಲಿಕೇಶನು, ಡಿವಿಷನ್ನು, ಸಬ್ಟ್ರಾಕ್ಷನ್ ಎಲ್ಲ ತೋರಿಸೋ ಹೆಂಗಿರುತ್ತೆ, ಆ ರೀತಿ ಒಂದು ಕ್ಯಾಲ್ಕುಲೇಟರ್ನ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಅದಕ್ಕೂ ಮುಂಚೆ ನಿಮ್ಮ ಮೊಬೈಲಲ್ಲಿ ಏನಿರಬೇಕು, ಎಕ್ಸೆಲ್ ಇರಬೇಕು ಅಂತ ಹೇಳಿದ್ರೆ WPS ಆಫೀಸ್ ಇನ್ಸ್ಟಾಲ್ ಮಾಡಿರಬೇಕು. ಇಲ್ಲಿ ಕಾಣಿಸ್ತಿದೆ ನಿಮಗೆ. ಸೊ WPSW ಅಂತ ಒಂದು ಸಿಂಬಲ್ ಕಾಣಿಸ್ತಿದೆ, ಆ ಆ್ಯಪ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ಬೇಕು. ಜಸ್ಟ್ WPS ಓಪನ್ ಮಾಡಿದ ತಕ್ಷಣ ನಾನು ಆಲ್ರೆಡಿ ಒಂದು ಕ್ಯಾಲ್ಕುಲೇಟರ್ನ ಮಾಡಿದ್ದೀನಿ. ಆ ಕ್ಯಾಲ್ಕುಲೇಟರ್ಗೆ ಸಿಂಪಲ್ಗೆ ವಿನಯ್ ಕ್ಯಾಲ್ಕುಲೇಟರ್ ಅಂತ ಹೆಸರು ಕೊಟ್ಟಿದ್ದೀನಿ. ಸೊ ಅದ್ರ ಕೆಳಗಡೆ ಪ್ಲಸ್, ಮೈನಸ್, ಮಲ್ಟಿಪ್ಲಿಕೇಶನ್ ಸಿಂಬಲ್ ಮತ್ತು ಡಿವಿಷನ್ ಸಿಂಬಲ್ ಇದೆ. ಸೊ ಈ ಕಡೆ ಲೆಫ್ಟ್ ಸೈಡಲ್ಲಿ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ ಅಂತಿದೆ. ಫಸ್ಟ್ ನಂಬರ್ 9, ಸೆಕೆಂಡ್ ನಂಬರು 3. ಸೊ ಜಸ್ಟ್ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ ನೀವು ಕೊಟ್ಟರೆ ಸಾಕು, ನಿಮಗೆ ಅಡಿಷನ್, ಪ್ಲಸ್ ಅಂದರೆ ಅಡಿಷನ್ ವ್ಯಾಲ್ಯೂ ಸಿಗುತ್ತೆ, ಮೈನಸ್ ಅಂದರೆ ಸಬ್ಟ್ರಾಕ್ಷನ್ ವ್ಯಾಲ್ಯೂ ಸಿಗುತ್ತೆ, ಸ್ಟಾರ್ ಮಾರ್ಕ್ ಇದೆಯಲ್ಲ ಅದು ಮಲ್ಟಿಪ್ಲಿಕೇಶನ್, ಎರಡು ನಂಬರ್ನ ಮಲ್ಟಿಪ್ಲೈ ಮಾಡಿ ಆನ್ಸರ್ ಕೊಡುತ್ತೆ. ಡಿವಿಷನ್ ಸಿಂಬಲ್ ಕೊಟ್ಟರೆ ಡಿವಿಷನ್ ಸಿಂಬಲ್ ಕೆಳಗಡೆ ಏನು ತೋರಿಸ್ತಾ ಇದೆಯೋ ಅದು ಈ ಎರಡು ನಂಬರ್ನ ಡಿವಿಷನ್ ತೋರಿಸ್ತಾ ಇದೆ. ಫಾರ್ ಎಕ್ಸಾಂಪಲ್ ಚೆಕ್ ಮಾಡ್ಬೋದು ನೀವು. ಸೊ ಫಸ್ಟ್ ನಂಬರ್ ಏನಿದೆ, 9 ಇದೆ. ಸೆಕೆಂಡ್ ನಂಬರ್ ಏನಿದೆ, 3 ಇದೆ. ಸೊ ವಾಟ್ ಈಸ್ ದ ಆನ್ಸರ್? 9 + 3 = 12 ಬಂದಿದೆಯಾ? ಅದೇ ರೀತಿ ಸೆಕೆಂಡ್ ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನ್, ಡಿವಿಷನ್ ಎಲ್ಲ ತೋರಿಸಿದೆ. ನೀವು ಚೆಕ್ ಮಾಡಬೇಕಲ್ವ, ಹೆಂಗೆ ಚೆಕ್ ಮಾಡೋದು? ಈಗ ಫಸ್ಟ್ ನಂಬರ್ಗೆ ಹೋಗಿ ಆ ನಂಬರ್ ಕೊಡಿ. ಸೊ ಫಸ್ಟ್ ನಂಬರ್ ನಾನು ಒಂದು ವೇಳೆ 10 ಕೊಡ್ತೀನಿ. ಸೆಕೆಂಡ್ ನಂಬರು ನಾನು ಕೊಡ್ತೀನಿ 2 ಕೊಡ್ತೀನಿ. 2 ಕೊಟ್ಟ ತಕ್ಷಣ ಎಷ್ಟು ಬರಬೇಕು? 10 + 2 ಅಡಿಷನ್ ಮಾಡಿ ಎಷ್ಟು ಬರಬೇಕು? 12. ಆನ್ಸರ್ ಸರಿ ಇದೆಯಾ? ಅದೇ ರೀತಿ 10ರಲ್ಲಿ 2 ಕಳೆದ್ರೆ 8, ದಟ್ ಈಸ್ 8ಅಲ್ಲಿದೆ. ಮಲ್ಟಿಪ್ಲಿಕೇಶನ್ 10 × 2 ದಟ್ ಈಸ್ 10 × 2 20. ಆ್ಯಂಡ್ ಡಿವಿಷನ್ ಆನ್ಸರ್ ಏನು ಬರುತ್ತೆ? 10/2 is 5, ಹೌದಲ್ವಾ? ನಾವು ಯಾವ ನಂಬರ್ ಬೇಕಾದರೂ ಕೊಡ್ಬೋದು. ಸೊ ನೀವು ಕೊಟ್ಟ ತಕ್ಷಣ ಅದು ನಿಮಗೆ ಎಕ್ಸಾಕ್ಟ್ ಆನ್ಸರ್ ತೋರಿಸುತ್ತೆ. ಅಡಿಷನ್ ವ್ಯಾಲ್ಯೂ ಎಷ್ಟು, ಸಬ್ಟ್ರಾಕ್ಷನ್ ವ್ಯಾಲ್ಯೂ ಎಷ್ಟು, ಮಲ್ಟಿಪ್ಲಿಕೇಶನ್ ವ್ಯಾಲ್ಯೂ ಎಷ್ಟು, ಡಿವಿಷನ್ ವ್ಯಾಲ್ಯೂ ಎಷ್ಟು. ಸೊ ಚೆನ್ನಾಗಿದೆಯಾ? ಸೊ ನೀವು ಜಸ್ಟ್ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ ಕೊಟ್ಟ ತಕ್ಷಣ ಅದೇ ನಿಮಗೆ ಅಡಿಷನ್ನು, ಸಬ್ಟ್ರಾಕ್ಷನು, ಮಲ್ಟಿಪ್ಲಿಕೇಶನು, ಡಿವಿಷನ್, ಎವ್ರಿಥಿಂಗ್ ಇಟ್ ವಿಲ್ ಗಿವ್ ಯು. ಸೊ ಸರ್ ಚೆನ್ನಾಗಿದೆ ಸರ್, ನಾನು ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಐ ವಿಲ್ ಟೆಲ್ ಯು ಹೌ ಟು ಡೂ ಇಟ್. ಸೊ ಹೆಂಗೆ ಮಾಡೋದು ಇದೇ ರೀತಿ ನಾನು ಇಲ್ಲಿ ತೋರಿಸ್ತೀನಿ ನಿಮಗೆ. ಸೊ ಯೂಶ್ವಲಿ ನಿಮಗೆ WPS ಆಫೀಸ್ ಓಪನ್ ಮಾಡೋದು ಗೊತ್ತಿದೆ ಅಂತ ಅಂದ್ಕೊಳ್ತೀನಿ. ಇನ್ ಕೇಸ್ ಗೊತ್ತಿಲ್ಲ ಸರ್, ಮರ್ತೋಗ್ಬಿಟ್ಟಿದೆ ಅಂತ ಹೇಳಿದ್ರೆ ಲೆಟ್ ಮಿ ಕ್ಲೋಸ್ ಮಾಡಿ ಮೊದಲಿಂದ ಹೇಗೆ ಮಾಡೋದಂತ ನಿಮ್ಗೆ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಏನು ಮಾಡುವ, ನಿಮ್ಮ ಮೊಬೈಲ್ನಲ್ಲಿ ಪ್ಲೇಸ್ಟೋರಿಗೆ ಹೋಗಿ WPS ಸಾಫ್ಟ್ವೇರ್ನ ಇನ್ಸ್ಟಾಲ್ ಮಾಡ್ಕೊಂಡಿರಬೇಕು. ಸೊ WPS ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ರೀತಿ ಸಿಂಬಲ್ ಬರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಈ ಕಡೆ ಬಲಗಡೆ ಕೆಳಗಡೆ ಇನ್ ದ ಬಾಟಮ್ ರೈಟ್ ಸೈಡ್ ನಿಮಗೆ ಒಂದು ಪ್ಲಸ್ ಸಿಂಬಲ್ ಕಾಣಿಸ್ತಾ ಇದೆ ಇಲ್ಲಿ. ಆ ಪ್ಲಸ್ ಮೇಲೆ ಒತ್ತಿದ್ರೆ ಕೇಳುತ್ತೆ ನಿಮಗೆ ಡಾಕ್ಯುಮೆಂಟ್ ಬೇಕಾ, ಪ್ರೆಸೆಂಟೇಷನ್ ಬೇಕಾ, ಸ್ಪ್ರೆಡ್ಶೀಟ್ ಬೇಕಾ ಅಂತ ಕೇಳುತ್ತೆ. ಸೊ ಯು ಗೋ ಫಾರ್ ದ ಥರ್ಡ್ ಆಪ್ಷನ್, ದಟ್ ಇಸ್ ಸ್ಪ್ರೆಡ್ಶೀಟ್. ಸೊ ಫಸ್ಟ್ ಒಂದು ಬ್ಲ್ಯಾಂಕ್ ಅಂತ ಇದೆ, ಪ್ಲಸ್ ಅಂತ ಇದೆ, ಅದರ ಕೆಳಗಡೆ ಸಣ್ಣದಾಗಿ ಬ್ಲ್ಯಾಂಕ್ ಅಂತ ಕೊಟ್ಟಿದ್ದಾರೆ. ಯು ಜಸ್ಟ್ ಕ್ಲಿಕ್ ಆನ್ ದಟ್ ಪ್ಲಸ್ ಸಿಂಬಲ್. ಸೊ ನೀವು ಸ್ಕೂಲಲ್ಲಿ ಯೂಸ್ ಮಾಡ್ತಿದ್ದಲ್ಲ ಎಕ್ಸೆಲ್ ಶೀಟು, ಅದೇ ರೀತಿ ಕಾಣಿಸ್ತಿದೆಯಾ? ಸೊ ಚಿಕ್ಕ 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 ಬಾಕ್ಸ್ಗಳು ಕಾಣಿಸ್ತಿದ್ದಾವೆ. ಸೊ ಮೇಲ್ಗಡೆ ABCD ಅಂತಿದೆ, ದಟ್ ಈಸ್ ರೆಪ್ರೆಸೆಂಟಿಂಗ್ ದ ಕಾಲಮ್ ವ್ಯಾಲ್ಯೂಸ್. 1 2 3 4 ದಟ್ ಈಸ್ ರೆಪ್ರೆಸೆಂಟಿಂಗ್ ದ ರೋಸ್ ವ್ಯಾಲ್ಯೂ. ಪ್ರತಿಯೊಂದು ಬಾಕ್ಸ್ನ ಇಲ್ಲಿರೋದು ನಾವೆಂತ ಕರಿತೀವಿ? ಸೆಲ್ ಅಂತ ಕರಿತೀವಿ. ಸೆಲ್ ID ಅಂತ ಹೇಳಿದ್ರೆ ಆ ಬಾಕ್ಸ್ನ ಕ್ಲಿಕ್ ಮಾಡಿದಾಗ ಕಾಲಮ್ ಮತ್ತು ರೋ ವ್ಯಾಲ್ಯೂನ ಸೇರಿಸಿ ನಾವು ಸೆಲ್ ID ಅಂತೀವಿ. ಫಾರ್ ಎಕ್ಸಾಂಪಲ್, ದಿಸ್ ಬಾಕ್ಸ್ ಸೆಲ್ ID is A2 ಆ್ಯಂಡ್ ದಿಸ್ ಬಾಕ್ಸ್ ಸೆಲ್ ID is B5. ಸೊ ಇದೆಲ್ಲ ನಿಮ್ಗೆ ಗೊತ್ತಿದೆ. ಸೊ ನಿಮಗೆ ಸಿಂಪಲ್ ಕ್ಯಾಲ್ಕುಲೇಟರ್ ಡಿಸೈನ್ ಮಾಡಬೇಕಂದ್ರೆ, ಸೊ ಫಸ್ಟ್ ಒನ್ ಈ ಲೆಫ್ಟ್ ಸೈಡಲ್ಲಿ ಏನು ಇರಬೇಕು, ನಿಮಗೆ ಎಲ್ಲಾದರೂ ತಗೊಳ್ಳಿ, ಎಲ್ಲಿ ಬೇಕಾದ್ರೂ ಟೈಪ್ ಮಾಡಿ. ನಿಮ್ಗೆ ಇಲ್ಲಿ ಬೇಕು ಇಲ್ಲೇ ಸ್ಟಾರ್ಟ್ ಮಾಡಿ, ಇಲ್ಲ ಮೇಲ್ಗಡೆ ಬೇಕು ಅಂದರೆ ಮೇಲ್ಗಡೆ ಸ್ಟಾರ್ಟ್ ಮಾಡಿ, ಎಲ್ಲಿ ಬೇಕಾದ್ರೆ ಸ್ಟಾರ್ಟ್ ಮಾಡ್ಬೋದು. ಸೊ ಫಸ್ಟ್ ಒನ್ ಏನು, ಫಸ್ಟ್ ನಂಬರ್ ಆಯಿತಾ? ಇವಾಗ ಸೆಕೆಂಡ್ ನಂಬರ್. ಓಕೆ, ಸೊ ಫಸ್ಟ್ ನಂಬರ್ ನೀವೇನು ಮಾಡ್ತೀರಿ, ಸ್ವಲ್ಪ ಜಾಗ ಬಿಡ್ತೀರಿ, ಇಲ್ಲೂ ಅಷ್ಟೇ ಸ್ವಲ್ಪ ಜಾಗ ಬಿಡ್ತೀವಿ, ದೊಡ್ಡದಾಗಿ ಕಾಣಲಿ, ಆವಾಗ ಚೆನ್ನಾಗಿ ಕಾಣುತ್ತೆ.
ಊ, 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 ಇಲ್ಲಿ ನೆಕ್ಸ್ಟ್ ಸ್ವಲ್ಪ ಚಿಕ್ಕದು ಮಾಡ್ಕೊತೀನಿ. ನಿಮ್ಗೆ ಇದೆಲ್ಲ ಗೊತ್ತಿದೆ ಅಲ್ವಾ? ಕಾಲಮ್ ಮೇಲೆ ಕ್ಲಿಕ್ ಮಾಡೋದು, ಸ್ವಲ್ಪ ಈ ಕಡೆ ಮೂವ್ ಮಾಡಿದ್ರೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸೆಟ್ ಆಗುತ್ತೆ. ಸೊ ಇದನ್ನು ಫಸ್ಟ್ ಅನ್ನೋದನ್ನ ಇಲ್ಲಿ ಇಟ್ಕೊಂಡು ನೆಕ್ಸ್ಟ್ ಲೈನ್ಗೆ ಹಾಕ್ತೀನಿ. ಅದೇ ರೀತಿ ಇಲ್ಲಿ ಕೂಡ ಸೆಕೆಂಡ್ ಆದಮೇಲೆ ನಂಬರ್ ಅನ್ನೋದನ್ನ ಕೆಳಗಡೆ ಹಾಕ್ತೀನಿ. ಸೊ ನಾವು ಯು ಗಾಟ್ ಇಟ್ ಫಸ್ಟ್ ನಂಬರ್ ಆ್ಯಂಡ್ ಸೆಕೆಂಡ್ ನಂಬರ್. ನೆಕ್ಸ್ಟ್ ಏನು ಮಾಡಬೇಕು, ಇದೊಂಚೂರು ಈ ಕಡೆಗೆ ಎಳೆಯುವ, ಸ್ಕ್ರೀನಲ್ಲೆಲ್ಲ ಕಾಣಲಿ ಅನ್ನೋ ಉದ್ದೇಶದಿಂದ. ಸೊ ಈ ನಮ್ಮ ಸ್ವಲ್ಪ ಚಿಕ್ಕದು ಮಾಡ್ತೀನಿ. ಸೊ ಫಸ್ಟ್ ನಿಮ್ಗೆ ಏನು ಮಾಡಬೇಕು, ಪ್ಲಸ್ ಬರಬೇಕು ಅಲ್ವಾ? ಫಸ್ಟ್ ಪ್ಲಸ್ ಆನ್ಸರ್ ಬರಬೇಕು. ಅದನ್ನು ಸ್ವಲ್ಪ ಚಿಕ್ಕದು ಮಾಡ್ತೀನಿ. ನೆಕ್ಸ್ಟ್ ಏನು ಮಾಡಬೇಕು, ನಿಮಗೆ ಸಬ್ಟ್ರಾಕ್ಷನ್ ಆನ್ಸರ್ ಬರಬೇಕು. ಸೊ ಆ ಒಂದು ಕಾಲಮ್ನು ಕೂಡ ಚಿಕ್ಕದು ಮಾಡ್ತೀನಿ. ನಂಬರ್ ಇಷ್ಟೇ ಜಾಸ್ತಿ ಹಾಕಲ್ವಾ, ಹಂಗಾಗಿ ಚಿಕ್ಕದು ಮಾಡ್ತಿದ್ದೀನಿ ಅಷ್ಟೇ. ನೆಕ್ಸ್ಟ್ ಏನು, ಮಲ್ಟಿಪ್ಲಿಕೇಶನ್ ಹೆಂಗೆ, ಅದನ್ನು ಸ್ವಲ್ಪ ಹಿಂಗೆ ಚಿಕ್ಕದು ಮಾಡಿ. ನೆಕ್ಸ್ಟ್ ಏನಿದೆ, ಡಿವಿಷನ್ ಸಿಂಬಲ್ನ ಕ್ಲಿಕ್ ಮಾಡಿ ಆ ಸಿಂಬಲ್ನ ಸ್ವಲ್ಪ ಚಿಕ್ಕದು ಮಾಡಿ, ನಿಮಗೆಲ್ಲ ಕಾಣುತ್ತೆ. ಸರಿನಾ? ಸೊ ನೆಕ್ಸ್ಟ್ ಇದಕ್ಕೊಂದು ಹೆಡ್ಡಿಂಗ್ ಕೊಡುವ. ಹೆಡ್ಡಿಂಗ್ ಅಂತ ಕೊಡುವ, ಈಗ ನನ್ನ ಹೆಸರು ವಿನಯ್ ಕ್ಯಾಲ್ಕುಲೇಟರ್ ಅಂತ ಕೊಡ್ತೀನಿ, ಅಥವಾ ನಿಮ್ಗೆ ಯಾವುದು ಹೆಸರು ಬರುತ್ತೋ ಅದು ಕೊಡಿ. ಇಟ್ ಜಸ್ಟ್ ಎನ್ ಹೆಡ್ಡಿಂಗ್ ಫಾರ್ ಯುವರ್ ಕ್ಯಾಲ್ಕುಲೇಟರ್. ಸೊ ಸಿನ್ಸ್ ಯು ಆರ್ ಡೂಯಿಂಗ್ ಇಟ್, ಯು ಆರ್ ಗಿವಿಂಗ್ ಯುವರ್ ನೇಮ್. ಸೊ ನಾನು ಜಸ್ಟ್ ನನ್ನ ಹೆಸರೇ ಕೊಟ್ಟಿರ್ತೀನಿ, ವಿನಯ್ ಕ್ಯಾಲ್ಕುಲೇಟರ್ ಅಲ್ವಾ? ಸೊ ಇದನ್ನು ಏನು ಮಾಡಬೇಕು, ಹೆಡ್ಡಿಂಗ್ ರೀತಿ ಮಾಡಬೇಕು ಅಂದರೆ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೆ ಸೆಲೆಕ್ಟ್ ಮಾಡಿ ಮರ್ಜ್ ಆಪ್ಷನ್ ಯೂಸ್ ಮಾಡಬೇಕು. ಮರ್ಜ್ ಆಪ್ಷನ್ ಇಲ್ಲಿದೆ, ಈ ಕಡೆ ಲೆಫ್ಟ್ ಸೈಡ್ ಕಾಣಿಸ್ತಿರೋ 4 ಡಾಟ್ 1 2 3 4 ಈ ಮೆನ್ಯೂಗೆ ಹೋಗಿ, ಒಂದು ನಿಮಿಷ, ಮೆನ್ಯೂಗೆ ಹೋದ ತಕ್ಷಣ ಹೋಮು, ಫೈಲು, ವ್ಯೂ, ಇನ್ಸರ್ಟ್ ಅಂತ ಏನೇನೋ ಆಪ್ಷನ್ ಇರುತ್ತೆ. ನೀವು ಫೈಲ್ಗೆ ಹೋಗಿ ನಿಮಗೆ ಈ ಕೆಳಗಡೆ ಬರ್ತಾ ಇದ್ರೆ ಯು ವಿಲ್ ಸಿ ಆನ್ ಆಪ್ಷನ್ ಕಾಲ್ಡ್ ಎಸ್ ಮರ್ಜ್. ಯು ಜಸ್ಟ್ ಕ್ಲಿಕ್ ಆನ್ ಮರ್ಜ್, ಅಂದರೆ ಮರ್ಜ್ ಆಯಿತಾ? ಇವಾಗ ಮರ್ಜ್ ಆಗಿದೆ ಅಲ್ವಾ? ಈಗ ಇದನ್ನು ಸೆಂಟರ್ ತರಬೇಕು. ಸೆಂಟರ್ ತರೋದು ಹೆಂಗೆ, ಇಲ್ಲೇ ಹೋಮ್ ಅನ್ನೋ ಮೆನುವಿನಲ್ಲಿ ಹೋಗಿ ಇಲ್ಲಿ ಯು ವಿಲ್ ಹ್ಯಾವ್ ಎ ಸೆಂಟರ್, ಲೆಫ್ಟ್ ಅಲೈನ್, ರೈಟ್ ಅಲೈನ್, ಸೆಂಟರ್ ಲೈನ್ ಬಂತಾ? ಸೆಂಟರ್ ಲೈನ್ ಬಂದಾದ ಮೇಲೆ ನೆಕ್ಸ್ಟ್ ಎಲ್ಲ ನೀಟಾಗಿ ಕಾಣಬೇಕಲ್ವಾ ನೀವು ಮಾಡಿರೋದು, ಅದಕ್ಕೋಸ್ಕರ ಇದೆಲ್ಲಕ್ಕೊಂದು ಬಾರ್ಡ್ರ್ ಕೊಡುವ. ಬಾರ್ಡ್ರ್ ಹೆಂಗೆ ಕೊಡೋದು, ಮತ್ತೆ ಮೆನ್ಯೂಗೆ ಹೋಗಬೇಕು, ಅಲ್ಲಿ ಹೋಮ್ ರಿಬ್ಬನ್ಗೆ ಹೋಗಬೇಕು, ಹೋಮಲ್ಲಿ ಇಲ್ಲಿ ಬಾರ್ಡರ್ ಅಂತ ಇದೆ, ಎಲ್ಲ ಕಾಣಿಸ್ತಿದೆಯಾ? ಇಲ್ಲಿ 3ನೇ ಆಪ್ಷನ್ ಸೆಲೆಕ್ಟ್ ಮಾಡಿದ್ರೆ ಬಾರ್ಡರ್ ಕೂತ್ಕೊಳ್ಳುತ್ತೆ. ಸರಿನಾ? ನೆಕ್ಸ್ಟ್ ಇವಾಗ ಇದಿಷ್ಟು ಸೆಂಟರ್ ತರುವಲ್ಲ, ಇದು ಲೆಫ್ಟ್ ಅಲೈನ್ ರೀತಿ ಇದೆ. ಸೊ ಅದು ನೀಟಾಗಿ ಕಾಣ್ತಾ ಇಲ್ಲ, ಅದನ್ನು ಸೆಂಟರ್ ತರೋದು ಹೇಗೆ, ಮತ್ತೆ ಮೆನ್ಯೂಗೆ ಹೋಗಬೇಕು, ಹೋಮ್ಗೆ ಹೋಗಬೇಕು, ಸೆಂಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಪ್ಷನ್ ಬರುತ್ತೆ. ಸರಿಯಾ? ನೆಕ್ಸ್ಟ್ ಕಲರ್ ಕೊಡುವ. ಸರಿಯಾ? ಹೆಡ್ಡಿಂಗ್ಗೆ ಒಂದು ಕಲರು, ಇಲ್ಲಿ ಕ್ಲಿಕ್ ಮಾಡಿದ್ರೆ ಫಿಲ್ ಆಪ್ಷನ್ ಇದೆ, ಫಿಲ್ ಕಲರ್ ಅಂತಿರುತ್ತೆ, ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಕೊಡ್ತಾ ಹೋಗ್ಬೋದು. ನೆಕ್ಸ್ಟ್ ಅದೇ ರೀತಿ ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್ಗೆ ಒಂದು ಕಲರ್ ಕೊಡುವ. ಈ ಕಲರ್ ಬೇಡ, ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಆ ಕಲರ್ ಕೊಡ್ಬೋದು, ಯಾವುದೇ ತೊಂದರೆ ಇಲ್ಲ. ಆಯಿತಾ? ಅದಾದಮೇಲೆ ಇದೆರಡು ನಂಬರ್ಗಳ ಜಾಗ, ಫಸ್ಟ್ ನಂಬರ್ ಯಾವ್ದು ಕೊಡಬೇಕು, ಸೆಕೆಂಡ್ ನಂಬರ್ ಯಾವ್ದು ಕೊಡಬೇಕು ಅಂತಲೇ. ಸರಿನಾ? ನೆಕ್ಸ್ಟ್ ಇದಿಷ್ಟು ನಿಮಗೆ ಆನ್ಸರ್ ಕೊಡುತ್ತೆ. ಆನ್ಸರ್ ಕೊಡೋ ಜಾಗ, ಅದಕ್ಕೊಂದು ಕಲರ್ ಕೊಡುವ. ಅದಕ್ಕೊಂದು ಯಾವ ಕಲರ್ ಕೊಡುವ, ಇದು ಬೇಡ, ಇದನ್ನು ಕೊಡುವ. ಇದು ಬೇಡ ಅಂತ ಅನ್ಸಿದ್ರೆ ಕ್ಯಾನ್ ಗಿವ್ ವಾಟ್ ಎವರ್ ದ ಕಲರ್ ಯು ವಿಶ್. ಸರಿಯಾ? ಸೊ ಇವಾಗ ಇಲ್ಲಿ ನೀವೇನು ಮಾಡ್ತೀರಾ, ಒಂದು ನಂಬರ್ ಕೊಡ್ತೀರಾ, ಯಾವುದೋ ಒಂದು ನಂಬರ್, ಫಾರ್ ಎಕ್ಸಾಂಪಲ್ 9 ಮತ್ತು 3 ಅನ್ನೋದನ್ನ ಎಂಟ್ರ್ ಮಾಡಿರ್ತೀನಿ. ಸರಿನಾ? ಎಂಟ್ರ್ ಮಾಡಾದ್ಮೇಲೆ ಇದಕ್ಕೆಲ್ಲ ಆನ್ಸರ್ ಬರ್ಬೇಕು ತಾನೆ. ಆನ್ಸರ್ ಬರ್ಬೇಕಂದ್ರೆ ಮಾಡಬೇಕು, ನೀವು ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಹಾಕೋದು ಹೇಗೆ, ಐ ವಿಲ್ ಟೆಲ್ ಯು. ಸೊ ಪ್ಲಸ್ ಆನ್ಸರ್ ಇಲ್ಲಿ ಬರಬೇಕು, ಹೌದಲ್ವಾ? ಸೊ ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ತಗೊಂಡು ಇಲ್ಲಿ ಆನ್ಸರ್ ಕೊಡಬೇಕು. ಇದೆರಡು ಕೂಡ ಒಂದೇ, ಹಂಗಾಗಿ ಏನು ಮಾಡ್ತೀನಿ, ಮರ್ಜ್ ಮಾಡಿಬಿಡ್ತೀನಿ. ಮತ್ತೆ ಹೋಮ್ ಮೆನ್ಯೂಗೆ ಹೋಗಿ ಮರ್ಜ್ ಮೇಲೆ ಕ್ಲಿಕ್ ಮಾಡಿ, ಮರ್ಜ್ ಆಗುತ್ತೆ. ಸೊ ಅದೇ ರೀತಿ ಮೈನಸ್ಗೆ ಹೋಗಿ ಸೆಲೆಕ್ಟ್ ಮಾಡಿ ಮರ್ಜ್ ಮೇಲೆ ಕ್ಲಿಕ್ ಮಾಡಿ, ಮರ್ಜ್ ಆಗುತ್ತೆ. ಮಲ್ಟಿಪ್ಲಿಕೇಶನ್ಗೆ ಹೋಗಿ ಮೇಲ್ಗಡೆ ಇರೋ ಸೆಲ್ಲು ಕೆಳಗಡೆ ಇರೋ ಸೆಲ್ ಸೆಲೆಕ್ಟ್ ಮಾಡಿ ಮರ್ಜ್ ಆಗುತ್ತೆ. ಅದೇ ರೀತಿ ಪಕ್ಕಕ್ಕೆ ಹೋಗಿ ಸೆಲೆಕ್ಟ್ ಮಾಡಿ ಮರ್ಜ್ ಆಗುತ್ತೆ. ಸರಿನಾ? ಸೊ ಇದರಲ್ಲಿ ಇದನ್ನ ಫಸ್ಟ್ ಸೆಂಟರ್ ಮಾಡಿಬಿಡ್ತೀನಿ, ಸೆಂಟರ್ ಅಲೈನ್. ಅದೇ ರೀತಿ ಇಲ್ಲಿ ಕೂಡ ಅಲ್ಲಿ ಪುಟ್ ಸೆಂಟರ್ ಅಲೈನ್, ಸೆಲೆಕ್ಟ್ ದ ಕಾಲಮ್, ಸೆಂಟರ್ ಅಲೈನ್, ಸೆಲೆಕ್ಟ್ ದ ಕಾಲಮ್, ಸೆಂಟರ್ ಅಲೈನ್. ಇವಾಗ ಫಾರ್ಮುಲಾ ಹಾಕಬೇಕು. ಅಡಿಷನ್ಗೆ 2 ನಂಬರ್ ಆ್ಯಡ್ ಮಾಡೋದು ಹೆಂಗೆ ಫಾರ್ಮುಲಾ,
ಯಾವುದೇ ಫಾರ್ಮುಲಾ ಹಾಕಬೇಕು ಅಂತ ಹೇಳಿದ್ರೆ ನಿಮಗೆ ಫಸ್ಟ್ ಏನು ಮಾಡಬೇಕು, ಈಕ್ವಲ್ ಸಿಂಬಲ್ ಹಾಕಬೇಕು ಎಕ್ಸೆಲಲ್ಲಿ. ಸೊ ಫಸ್ಟ್ ಏನು ಮಾಡ್ತೀಯಾ, ಈಕ್ವಲ್ ಸಿಂಬಲ್ ಹಾಕ್ತೀಯಾ. ಯಾವ್ಯಾವ್ದನ್ನ ಆ್ಯಡ್ ಮಾಡ್ತಾ ಇದ್ದೀರಾ, ಫಸ್ಟ್ ನಂಬರ್ ಮತ್ತು ಸೆಕೆಂಡ್ ನಂಬರ್. ಫಸ್ಟ್ ನಂಬರ್ ಯಾವುದು 9, ಅದರ ಸೆಲ್ ಐ ಡಿ ಏನು B4. ಜಸ್ಟ್ ಕ್ಲಿಕ್ ಮಾಡಿದ್ರೆ ಸೆಲ್ ಐ ಡಿ ಬರುತ್ತೆ ಅಂತ. ನೆಕ್ಸ್ಟ್ ಏನು ಮಾಡಬೇಕು, ಪ್ಲಸ್ ಹಾಕಬೇಕು. ಅದಾದಮೇಲೆ ಸೆಕೆಂಡ್ ನಂಬರ್ ಯಾವುದು 3, ಅದರ ಸೆಲ್ ಐ ಡಿ ಏನು B5. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೆಲ್ ಐ ಡಿ ಬಂತು. ಸೊ B4 ಪ್ಲಸ್ B5 ಹಾಕಿದ್ರೆ ಮುಗೀತು, ಆನ್ಸರ್ ಬಂತಾ. ನೆಕ್ಸ್ಟ್ ಅದೇ ರೀತಿ ಸಬ್ಟ್ರಾಕ್ಷನ್ ಕೂಡ ಇಲ್ಲೊಂದು ಫಾರ್ಮುಲಾ ಹಾಕೋದು ಹೇಗೆ, ಫಸ್ಟು ಈಕ್ವಲ್ ಸಿಂಬಲ್ ಹಾಕಬೇಕು, ಅದಾದಮೇಲೆ ಫಸ್ಟ್ ನಂಬರ್ ತಗೋಬೇಕು, ಅದಾದಮೇಲೆ ಮೈನಸ್ ಸಿಂಬಲ್ ಹಾಕಬೇಕು, ಅದಾದಮೇಲೆ ಸೆಕೆಂಡ್ ನಂಬರ್ ಹಾಕಬೇಕು. ಕ್ಲಿಕ್ ಮಾಡಿದ್ರೆ ಮುಗೀತು. 9ರಲ್ಲಿ 3 ಕಳೆದ್ರೆ 6. ಸೊ 9 - 3 = 6, ಮೈನಸ್ ಕೂಡ ಆಯಿತು. ನೆಕ್ಸ್ಟ್ ಇಸ್ ಮಲ್ಟಿಪ್ಲಿಕೇಶನ್ಗೇನು ಆ್ಯಸ್ ಯೂಶುವಲ್ ಫಾರ್ಮುಲಾ ಹಾಕಬೇಕು. ಫಸ್ಟ್ ಏನು ಈಕ್ವಲ್ ಸಿಂಬಲ್, ಅದಾದಮೇಲೆ ಫಸ್ಟ್ ನಂಬರ್ ಯಾವುದು 9 ಸೆಲ್ ಐ ಡಿ B4. ಜಸ್ಟ್ ಕ್ಲಿಕ್ ಆನ್ ದಟ್ B4. ಸೊ B4 ಬಂದಿದೆ. ನೆಕ್ಸ್ಟು ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಬೇಕು. ಮಲ್ಟಿಪ್ಲಿಕೇಶನ್ ಸಿಂಬಲ್ ಹಾಕಾಯಿತು. ನೆಕ್ಸ್ಟು ಸೆಕೆಂಡ್ ನಂಬರ್ ಯಾವುದು B5. ಜಸ್ಟ್ ಕ್ಲಿಕ್ ಆನ್ ದಟ್ B5 ಬಂತು. ಸೊ ಇಫ್ ಯು ಪುಟ್ ವಿಲ್ ಗೆಟ್ ದ ಆನ್ಸರ್. ಸೊ 9 3 = 27. ಅದೇ ರೀತಿ ಡಿವಿಷನ್ ಕೂಡ ಹೇಗೆ ಫಾರ್ಮುಲಾ ಹಾಕಬೇಕು. ಫಾರ್ಮುಲಾ ಏನಂತ ಹೇಳುತ್ತೆ, ಈಕ್ವಲ್ ಫಸ್ಟ್ ನಂಬರು ಡಿವೈಡೆಡ್ ಬೈ ಸೆಕೆಂಡ್ ನಂಬರ್. ಸೊ ದಟ್ಸ್ ಆಲ್. ಸೊ ನೀವು ಚೆಕ್ ಮಾಡ್ಬೋದು. ಪ್ಲಸ್ ಅಡಿಷನ್ ಎಷ್ಟು ಬಂದಿದೆ, 9 + 3 = 12. ಮೈನಸ್ಸು 9 - 3 that is 6. ಮಲ್ಟಿಪ್ಲಿಕೇಶನ್ 9 × 3 that is 27. ಸೊ ಡಿವಿಷನ್ 9/3 that is 3 3 = 9. ಸೊ ಆನ್ಸರ್ ಇಸ್ 3. ಸೊ ಇದು ಒಂದು ಸಲ ಮಾಡಿದ ತಕ್ಷಣ ಎನಫ್, ನೀವು ಯಾವುದೇ ನಂಬರ್ ಕೊಡಿ ನಿಮ್ಗೆ ಆನ್ಸರ್ ಬರೋದಿರುತ್ತೆ. ಸೊ ಲೆಟ್ ಅಸ್ ಚೆಕ್ ವಿತ್ ಫಸ್ಟ್ ನಂಬರ್ 25, ಸೆಕೆಂಡ್ ನಂಬರ್ 5. ಈಗ ನೋಡಿ ಆನ್ಸರ್ 25 + 5 that is addition is 30. Next is subtraction 25 - 5 that is 20. That is the answer. And the in multiplication 25 × 5 that is 125. In the division 25 / 5, 5 5 = 25. Answer is 5. ಸರ್ ಇದು ದೊಡ್ಡ ನಂಬರ್ ಇದೆ ಸರ್, ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಸಿಂಪಲ್ ಆಗಿರೋ ನಂಬರ್ ತಗೊಳ್ಳಿ. ಒಂದು ಫಸ್ಟ್ ನಂಬರ್ 4 ತಗೊಳ್ಳಿ, ಸೆಕೆಂಡ್ ನಂಬರ್ 2 ತಗೊಳ್ಳಿ. ನೋಡಿ ಇವಾಗ 4 + 2 6 ಆನ್ಸರ್. ಈಗ ಸಬ್ಟ್ರಾಕ್ಷನ್ ಎಷ್ಟು ಬರುತ್ತೆ, 4 - 2 = 2 ಆನ್ಸರ್ ಇದೆ. ನೆಕ್ಸ್ಟು multiplication 4 × 2 that is 8. Next to division that is 4/2. Answer is 8. So this is simple calculator. ಸೊ ಯಾವ ಇದನ್ನು ಡಿಸೈನ್ ಮಾಡೋದು ಹೆಂಗೆ ಅಂತ ಗೊತ್ತಾಗಿದೆ, ನಾನು ಹೇಳ್ಕೊಟ್ಟಿದ್ದೀನಿ. ನಿಮಗೇನಾದರೂ ಡೌಟ್ ಇದ್ದರೆ ನನಗೆ ಮೆಸೇಜ್ ಮಾಡಿ ಹೇಳ್ಕೊಡ್ತೀನಿ. ಇದೇ ರೀತಿ ನೀವು ಕೂಡ ಒಂದು ಸಿಂಪಲ್ ಕ್ಯಾಲ್ಕುಲೇಟರ್ನ ಮಾಡಿ ನನಗೆ ಒಂದು ಸಿಂಪಲ್ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ವಿಡಿಯೋ ಮಾಡಿ ನನಗೆ ಕಳಿಸಿ. ಬೆಸ್ಟ್ ಯಾರ್ದಿರುತ್ತೆ ಅದನ್ನ ನಾನು ಗ್ರೂಪಲ್ಲಿ ಹಾಕ್ತೀನಿ. ಸಿಗುವ. ಬಾಯ್ ಬಾಯ್, ಹ್ಯಾಪಿ ಹಾಲಿಡೇಸ್.